ನಮಸ್ತೆ ವೀಕ್ಷಕರೇ, ಸುದ್ದಿ ಬುಲೆಟಿನ್ಗೆ ಸ್ವಾಗತ. ನಾನು ಪೂಜಶ್ರೀ. ಅಜ್ಜವರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ₹12 ಲಕ್ಷ ವೆಚ್ಚದಲ್ಲಿ ನಿರ್ಮಾಣಗೊಂಡ ಅನ್ನಪೂರ್ಣ ಭೋಜನ ಶಾಲೆಯ ಲೋಕಾರ್ಪಣೆ ನಡೆಯಿತು. ಎಂಎಲ್ಸಿ ಭೋಜೇಗೌಡರು ನೀಡಿದ ₹3 ಲಕ್ಷ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ₹75,000, ಎಸ್ಎಂಸಿ ಹಿರಿಯ ವಿದ್ಯಾರ್ಥಿಗಳಿಂದ ಅಧ್ಯಾಪಕರಿಂದ ದಾನಿಗಳ ಸಹಕಾರದಿಂದ ಭೋಜನ ಗೃಹವನ್ನ ಮಾಡಲಾಗಿದೆ. ಎಸ್ಎಂಸಿ ಅಧ್ಯಕ್ಷ ಪ್ರಕಾಶ್ ಕಣೆಮರಡ್ಕರ್ ಅವರು ಸಭೆಯ ಅಧ್ಯಕ್ಷತೆಯನ್ನ ವಹಿಸಿದ್ರು. ನೂತನ ಅನ್ನಪೂರ್ಣ ಭೋಜನ ಶಾಲೆಯನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿ ವೈಎಸ್ ಹರಗಿ ಉದ್ಘಾಟಿಸಿದ್ರು. ಅಕ್ಷರದಾಸೋಹ ಸಹಾಯಕ ನಿರ್ದೇಶಕಿ ಶ್ರೀಮತಿ ವೀಣಾ ಎಂಟಿ ದೀಪ ಬೆಳಗಿದ್ರು. ನಾಮಫಲಕವನ್ನ ಉದ್ಯಮಿ ಅಬ್ದುಲ್ ರಹಮಾನ್ ಸಂಕೇಶ್ ಅನಾವರಣಗೊಳಿಸಿದ್ರು. ಬಳಿಕ ಮಾತನಾಡಿದ ಅವರು ₹25,000 ಕೊಡುಗೆಯಾಗಿ ನೀಡುವುದಾಗಿ ಘೋಷಣೆ ನೀಡಿದ್ರು. ಸುಳ್ಯ ತಾಲೂಕು ಧ್ವನಿ ಬೆಳಕು ಮತ್ತು ಶಾಮಿಯಾನ ಮಾಲಕ ಸಂಘದ 12ನೇ ವಾರ್ಷಿಕೋತ್ಸವದ ಅಂಗವಾಗಿ 3ನೇ ಆವೃತ್ತಿಯ ಅಂತಾರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾಟ ರಾಷ್ಟ್ರೀಯ ಎ ಗ್ರೇಡ್ ಚಾಂಪಿಯನ್ಶಿಪ್ ಸುಳ್ಯ ಕಬಡ್ಡಿ ಉತ್ಸವ ಅಕ್ಟೋಬರ್ 3 ಮತ್ತು 4ರಂದು ಸುಳ್ಯ ಯೋಜನಾ ಸಂಯುಕ್ತ ಮಂಡಳಿ ಬಳಿಯ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಬಹಳ ಅದ್ದೂರಿಯಾಗಿ ನಡೆಯಲಿದೆ ಎಂದು ಸುಳ್ಯ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿಯ ಅಧ್ಯಕ್ಷ ಶಂಶುದ್ದೀನ್ ಜಿಪಿ ಭಾರತ್ ಶಾಮಿಯಾನ್ ತಿಳಿಸಿದರು. ಅಂತಾರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾಟದಲ್ಲಿ 12 ಪುರುಷ ತಂಡಗಳು ಭಾಗವಹಿಸಲಿದೆ. ಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಶಿವಪ್ರಸಾದ್ ಜ್ಯೋತಿ ಸೌಂಡ್ಸ್, ಕೋಶಾಧಿಕಾರಿ ಶಾಫಿ ಪ್ರಗತಿ ಸೌಂಡ್ಸ್ ಸೇರಿದಂತೆ ಜಿಜಿ ನಾಯಕ್, ಶಿವಪ್ರಕಾಶ್, ಶ್ರೀಧರ ಸ್ವಾಮಿ ಸೌಂಡ್ಸ್, ಅಬ್ದುಲ್ ರಜಾಕ್ ಇಂಡಿಯನ್ ಶಾಮಿಯಾನ ಹಾಜರಿದ್ದರು. ಸುಳ್ಯ ಎಸ್ಐ ಸಂತೋಷ್ ಕುಮಾರ್ ಬಿಪಿ ರವರಿಗೆ ವರ್ಗಾವಣೆಯಾಗಿದ್ದು, ಸುಳ್ಯಕ್ಕೆ ಎಸ್ಐ ಆಗಿ ಉದಯ ರವಿ ವೈಎಂ ರವರು ಬರಲಿದ್ದಾರೆ. 2 ವರ್ಷಗಳಿಂದ ಸುಳ್ಯ ಎಸ್ಐ ಆಗಿ ಕರ್ತವ್ಯ ನಿರ್ವಹಿಸುತ್ತಾ ಇದ್ದ ಸಂತೋಷ್ ಕುಮಾರ್ ಬಿಪಿ ರವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಸೈಬರ್ ಕ್ರೈಂ ಠಾಣೆಗೆ ವರ್ಗಾವಣೆಯಾಗಿದೆ. ಸೈಬರ್ ಕ್ರೈಂ ಠಾಣೆಯ ಎಸ್ಐ ಉದಯ ರವಿ ಅವರು ಸುಳ್ಯ ಠಾಣೆಗೆ ಕಾನೂನು ಮತ್ತು ಸುವ್ಯವಸ್ಥೆಯ ಎಸ್ಐ ಆಗಿ ನೇಮಕ ಮಾಡಿ ಆದೇಶ ಮಾಡಲಾಗಿದೆ. ಸಂತೋಷ್ ಕುಮಾರ್ ಈ ಹಿಂದೆ ಬೆಳ್ಳಾರಿಯ ಎಸ್ಐ ಆಗಿ ಸುಳ್ಯದಲ್ಲಿ ಪ್ರೊಬೇಷನರಿ ಎಸ್ಐ ಆಗಿ ಕರ್ತವ್ಯ ನಿರ್ವಹಿಸಿದ್ದರು. ಸುಬ್ರಹ್ಮಣ್ಯ ಹಾಸನ್ ರಸ್ತೆಯ ಗುಂಡ್ಯದಲ್ಲಿ ಕಾರು ಮತ್ತು ಲಾರಿ ಅಪಘಾತಗೊಂಡು ಮಂಗಳೂರಿನ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದ ದೇವಚಳ ಗ್ರಾಮದ ಮಾವಿನಕಟ್ಟೆ ನಾರಾಯಣ ಮತ್ತು ಸುಮಿತ್ರ ದಂಪತಿಯ ಪುತ್ರ ಕವನರವರ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ಇಂದು ಮಾವಿನಕಟ್ಟೆಯ ಕವನರವರ ಮನೆಯಿಂದ ಎಲಿಮಲೆಗೆ ಬಂದು ನಂತರ ಪುನಃ ಮಾವಿನಕಟ್ಟೆಗೆ ತೆರಳಿ ಅವರ ಸ್ವಗೃಹದಲ್ಲಿ ಅಂತಿಮ ಸಂಸ್ಕಾರ ಮಾಡಲಾಯಿತು. ಪುಷ್ಪಾಲಂಕಾರಗೊಂಡ ವಾಹನದಲ್ಲಿ ಕವನರವರ ಪಾರ್ಥಿವ ಶರೀರದ ಮೆರವಣಿಗೆಯಲ್ಲಿ 100ಕ್ಕೂ ಹೆಚ್ಚು ಬೈಕ್ಗಳಲ್ಲಿ ಹಾಗೂ 500ಕ್ಕೂ ಹೆಚ್ಚು ಅವರ ಬಂಧು ಮಿತ್ರರು ಜಾತಿ ಧರ್ಮ ಮರೆತು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಅಂತಿಮ ದರ್ಶನ ಪಡೆದರು. ಮಾವಿನಕಟ್ಟೆ, ಥಳೂರು, ಎಲಿಮಲೆ ಭಾಗದಲ್ಲಿ ಸಂಘಟನಾತ್ಮಕವಾಗಿ ಗುರುತಿಸಿಕೊಂಡಿದ್ದ ಕವನರವರ ಅಗಲಿವಿಕೆ ಮಾವಿನಕಟ್ಟೆ ಮತ್ತೆ ಎಲಿಮಲೆಯ ಎಲ್ಲಾ ಅಂಗಡಿ ಮುಗ್ಗಟ್ಟುಗಳನ್ನು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಬಂದ್ ಮಾಡಿ ಸಂತಾಪ ಸೂಚನೆ ಮಾಡಲಾಯಿತು. ಸುದ್ದಿ ಬುಲೆಟಿನ್ ಮುಂದುವರೆಯುತ್ತೆ ಸ್ಮಾಲ್ ಬ್ರೇಕ್ನ ನಂತರ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ಬ್ರೇಕ್ನ ನಂತರ ಸುದ್ದಿ ಬುಲೆಟಿನ್ಗೆ ಮತ್ತೆ ಸ್ವಾಗತ. ಬಂದ ಬ್ರಹ್ಮಕಲಶೋತ್ಸವ ಡಿಸೆಂಬರ್ 26ರಿಂದ 31ರವರೆಗೆ ನಡೆಯಲಿದ್ದು, ಇದರ ಪೂರ್ವಭಾವಿಯಾಗಿ ದೇವಸ್ಥಾನದ ಒಳಾಂಗಣ, ಗರ್ಭಗುಡಿ ಮತ್ತು ದೈವದ ಕಟ್ಟೆಗಳಲ್ಲಿ ದುರಸ್ತಿ ಕೆಲಸಗಳಿದ್ದು, ಇದರ ಅಂಗವಾಗಿ ಕುಂಟಾರು ಶ್ರೀ ಬ್ರಹ್ಮಶ್ರೀ ವೇದಮೂರ್ತಿ ರವೀಶ್ ಸಂತೆಯವರ ಮಾರ್ಗದರ್ಶನದಲ್ಲಿ ಅನುಜ್ಞಾ ಕಲಶವು ನಡೆಯಿತು. ಬೆಳಗ್ಗೆ ಅರ್ಚಕರಿಂದ ದೇವರಿಗೆ ನಿತ್ಯ ಪೂಜೆಯಾಗಿ ಸಾಮೂಹಿಕ ಪ್ರಾರ್ಥನೆ ನೆರವೇರಿತು. ಬಳಿಕ ತಂತ್ರಿಯವರ ನೇತೃತ್ವದಲ್ಲಿ ದೇವರಿಗೆ ಕಲಶಾಭಿಷೇಕ ನಡೆದು ಮಹಾಪೂಜೆ ನಡೆಯಿತು. ದೇವಸ್ಥಾನಕ್ಕೆ ಸಂಬಂಧಿಸಿದ ಸಪರಿವಾರ ದೇವದೇವರುಗಳ ವನದುರ್ಗೆ, ವನಶಾಸ್ತಾರ, ರಕ್ತೇಶ್ವರಿ, ಗುಳಿಗ ಹಾಗೂ ನಾಗನಕಟ್ಟೆಯಲ್ಲಿ ದುರಸ್ತಿ ಕೆಲಸ ಇರುವುದರಿಂದ ಸಾನ್ನಿಧ್ಯವನ್ನ ಬಾಲಾಲಯದಲ್ಲಿ ಇರಿಸಲಾಯಿತು. ದೇವಸ್ಥಾನದ ಒಳಾಂಗಣದಲ್ಲಿರುವ ಹಾಸುಕಲ್ಲನ್ನ ತೆರವುಗೊಳಿಸಿ ಗ್ರಾನೈಟ್ ಅಳವಡಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು. ಮಧ್ಯಾಹ್ನ ದೇವರಿಗೆ ಮಹಾಪೂಜೆ, ಪ್ರಸಾದ ವಿತರಣೆಯಾಗಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೆಯಿತು. ಆಲೇಟಿ ಗ್ರಾಮದ ಮಿತ್ತಡ್ಕದ ಕುತ್ಕುಳಿ ಎಂಬಲ್ಲಿ ವಿವಾಹಿತ ವ್ಯಕ್ತಿಯೊಬ್ಬರು ನಿನ್ನೆಯಿಂದ ನಾಪತ್ತೆಯಾದ ಘಟನೆ ವರದಿಯಾಗಿದೆ. ಕುತ್ಕುಳಿಯ ನಿವಾಸಿ ಗಿರೀಶ್ ಎಂಬುವರು ಕಾಣೆಯಾದ ವ್ಯಕ್ತಿ. ನಿನ್ನೆ ಮಧ್ಯಾಹ್ನ ಮನೆಯಿಂದ ಹುಲ್ಲು ತರಲೆಂದು ಹೋದವರು ಸಂಜೆಯಾದರೂ ಬಾರದೇ ಇದ್ದುದರಿಂದ ಮನೆಯವರು ಅಕ್ಕಪಕ್ಕದಲ್ಲಿ ಹುಡುಕಾಡಿದ್ರು. ಸಂಬಂಧಿಕರು ಮನೆಯಲ್ಲಿ ವಿಚಾರಿಸಿದರೂ ಕಾಣೆಯಾದ ವ್ಯಕ್ತಿ ಪತ್ತೆಯಾಗಲಿಲ್ಲ. ನದಿ ಬದಿಯಲ್ಲಿ ಕೊಡೆ ಮತ್ತು ಕತ್ತಿ ಪತ್ತೆಯಾಗಿದ್ದು, ಕಾಣೆಯಾದ ವ್ಯಕ್ತಿ ನದಿ ನೀರಿನಲ್ಲಿ ಬಿದ್ದಿರುವ ಸಾಧ್ಯತೆ ಇರುವುದರಿಂದ ಸಂಶಯಿಸಲಾಗಿದ್ದು, ಈಗಾಗಲೇ ಸುಳ್ಯ ಅಗ್ನಿಶಾಮಕ ದಳದ ಸಿಬ್ಬಂದಿಯವರಿಂದ ಶೋಧ ಕಾರ್ಯಾಚರಣೆ ನಡೆಯುತ್ತಿದೆ. ನಾಪತ್ತೆಯಾಗಿರುವ ಕುರಿತು ಸುಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ನಾಲ್ಕು ಗ್ರಾಮದ ಚಾಮಟ ನಿವಾಸಿ ತಿಮ್ಮಪ್ಪ ನಾಯಕರು ಅಲ್ಪಕಾಲದ ಅಸುವಿಕೆಯಿಂದ ಸ್ವಗೃಹದಲ್ಲಿ ನಿಧನರಾದರು. ಅವರಿಗೆ 65 ವರ್ಷ ವಯಸ್ಸಾಗಿತ್ತು. ಮಂಡಕೂರು ಗ್ರಾಮದ ನಿವಾಸಿ ಭವಾನಿಶಂಕರ್ ಅವರು ಅಲ್ಪಕಾಲದ ಅಸುವಿಕೆಯಿಂದ ಸುಳ್ಯದ ಖಾಸಗಿ ಆಸ್ಪತ್ರೆ ನಿಧನರಾದರು. ಅವರಿಗೆ 47 ವರ್ಷ ವಯಸ್ಸಾಗಿತ್ತು. ಇವರು ಕಳೆದ 27 ವರ್ಷಗಳಿಂದ ಸುಳ್ಯದ ಮುಳಿಯಾ ಜ್ಯುವೆಲರ್ಸ್ನಲ್ಲಿ ಉದ್ಯೋಗಿ ಕೆಲಸ ಮಾಡ್ತಾ ಇದ್ರು. ಸುಳ್ಯದ ರಿಕ್ಷಾ ಚಾಲಕರಾಗಿ ಹಾಗೂ ಕಾರ್ಪೆಂಟರ್ ಆಗಿ ದುಡಿದಿದ್ದ ಸುಳ್ಯ ಬೆಟ್ಟಂಪಾಡಿ ನಿವಾಸಿ ಬಾಲಕೃಷ್ಣ ಆಚಾರ್ಯವರು ಇಂದು ನಿಧನರಾದರು. ಅವರಿಗೆ 50 ವರ್ಷ ವಯಸ್ಸಾಗಿತ್ತು. ಕೆಲವು ತಿಂಗಳಿಂದ ಬಾಯಿ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದರು ತಿಳಿದು ಬಂದಿದೆ. ಇದು ಈ ಹೊತ್ತಿನ ಸುದ್ದಿ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್.